ಫ್ರೆಂಡ್ಸ್, ವೆಲ್ಕಮ್ ಟು ನಿತ್ಯಶ್ರೀಸ್ ಓಮ್ ಫ್ಲೇವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಇನ್ನೊಂದು ರೆಸಿಪಿ ತೊಗೊಂಡಿದ್ದೀನಿ. ಅದು ಯಾವ ರೆಸಿಪಿನಪ್ಪ ಅಂದರೆ, ನಾನಿವತ್ತು ಚಿಕನ್ ಕೈಮಾ ಮಾಡ್ತಿದ್ದೀನಿ. ಚಿಕನ್ ಕೈಮಾಗೆ ಯಾವ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ತಿದ್ದೀನಿ ಅಂತ ನೋಡೋಣ ಬನ್ನಿ. 1/4 kg ಚಿಕನ್ ತೊಗೊಂಡಿದ್ದೀನಿ, 1 ಬೌಲ್ ಕಾಯಿ ತುರಿ ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಹುರಿಗಡಲೆ, ಮೆಣಸು, ಚಕ್ಕೆ, ಲವಂಗ, ಹಾಗೆ ಮಟನ್ ಸಾಂಬಾರು ಪೌಡ್ರು, ಆಯಿಲ್, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಚಿಕನ್ ಮಸಾಲ, ಗರಂ ಮಸಾಲ, ಸಾಲ್ಟ್ ಮತ್ತು ಎಗ್ ತೊಗೊಂಡಿದ್ದೀನಿ. ನೀವು ಹೇಗೆ ಮಾಡೋದಂದರೆ, ಫಸ್ಟು ಈ ಚಿಕನ್ ಏನು ತೊಗೊಂಡಿದ್ದೀವೋ 1/4 kg ಚಿಕನ್ ತೊಗೊಂಡಿದ್ದೀನಿ. ಈ ಚಿಕನ್ನ ಮತ್ತು ಸಾಲ್ಟ್ನ ಎರಡನ್ನೂ ಗ್ರೈಂಡ್ ಮಾಡ್ಕೊಳ್ಳೋಣ. ಚಿಕನ್ ಮತ್ತು ಸಾಲ್ಟ್ನ ಗ್ರೈಂಡ್ ಮಾಡೋಣ. ಫಸ್ಟು ಗ್ರೈಂಡ್ ಮಾಡಿ ಆಮೇಲೆ ಮಸಾಲೆ ಗ್ರೈಂಡ್ ಮಾಡಬೇಕು. ಮಸಾಲೆಗೆ ಖಾರದ ಪೌಡ್ರ್ ಏನು ತೊಗೊಂಡಿದ್ದೀವಿ, ಮಟನ್ ಸಾಂಬಾರು ಪೌಡ್ರು ಅದು, ಮತ್ತು ಕಾಯಿ ತುರಿ, ಇಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ ಇದೆ, ಇದಿಷ್ಟನ್ನು ಗ್ರೈಂಡ್ ಮಾಡಬೇಕು. ಗ್ರೈಂಡ್ ಮಾಡಿ ನೆಕ್ಸ್ಟ್ ಅದನ್ನು ಮಿಕ್ಸ್ ಮಾಡಬೇಕು. ಫಸ್ಟ್ ಈಗ ಚಿಕನ್ನ ಗ್ರೈಂಡ್ ಮಾಡ್ಕೊಬಿಡೋಣ. ಇವಾಗ ಸಾಲ್ಟ್ ಹಾಕಿ ಚಿಕನ್ನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ, ಈ ಥರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟು ಇದಕ್ಕೆ ಮಸಾಲೆ ಬೇಕಲ್ವ, ಮಸಾಲೆ ಗ್ರೈಂಡ್ ಮಾಡ್ಕೊಬಿಡೋಣ. ಮಸಾಲೆಗೆ ಏನೇನು ಹಾಕ್ತಿದ್ದೀನಿ ಅಂತಂದರೆ, ಇಟ್ಕೊಂಡಿದ್ದೀನ ಆನಿಯನ್, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಮೆಣಸು, ಕಡಲೆ, ಮೀನ್ಸ್ ಹುರಿಗಡಲೆ, ಚಕ್ಕೆ, ಲವಂಗ, ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ತಿದ್ದೀನಿ. ನೆಕ್ಸ್ಟು ಮಟನ್ ಸಾಂಬಾರು ಪೌಡರ್ ಇಟ್ಕೊಂಡಿದ್ದೀನಲ್ಲ, ಇದು ಹಾಕ್ಕೋತಾ ಇದ್ದೀನಿ. ಕಾಯಿ ತುರಿ, ಫ್ರೆಂಡ್ಸ್ ಇವಾಗ ಇದನ್ನು ಗ್ರೈಂಡ್ ಮಾಡೋಣ. ಫ್ರೆಂಡ್ಸ್, ಇವಾಗ ಮಸಾಲನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ, ಆಯಿತಾ. ಇವಾಗ ಇದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ. ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ, ನೆಕ್ಸ್ಟ್ ಎಗ್ ಹಾಕ್ತಾಯಿದ್ದೀನಿ ಒಂದು. ಈ ಮಸಾಲೆ ರುಬ್ಕೊಂಡಿದ್ದೀವಲ್ಲ, ಇದರಲ್ಲಿ ಹಾಫ್ ಹಾಕೊಳ್ಳೋಣ. ಇನ್ನು ಹಾಫ್ನ ಫ್ರೈ ಮಾಡಾದ್ಮೇಲೆ ಅದು ಗ್ರೇವಿ ಥರ ಹಾಕ್ಬೇಕಲ್ವ, ಅದಕ್ಕೆ ಆ ಸಾಂಬಾರಿಗೆ ಹಾಫ್ ಇಟ್ಕೊತೀನಿ. ನೀವು ಹಾಫ್ ಹಾಕೊಂಡು ಹಾಫ್ ಇಟ್ಕೊಳ್ಳಿ. ಇವಾಗ ಮಿಕ್ಸ್ ಮಾಡೋಣ. ಇದು ಫ್ರೆಂಡ್ಸ್, ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಿಮ್ಗೆ ಏನಾದರೂ ಇದು ತೆಳ್ಳಗೆ ಬಂದರೆ ಹುರಿಗಡಲೆ ಪುಡಿ ಮಾಡಿಬಿಟ್ಟು ಹಾಕ್ಕೊಳ್ಳಿ. ಹಾಕ್ಕೊಂಡು ಇಟ್ಕೊಳ್ಳಿ. ನೋಡ್ತಿದ್ದೀರ ಅಲ್ವಾ, ಹಿಂಗೆ ಬಂದಿದೆ. ನಾನು ಇವಾಗ ಇದನ್ನು ಉಂಡೆ ಮಾಡ್ಕೊತೀನಿ. ಉಂಡೆ ಮಾಡ್ಕೊಂಡು ಇಟ್ಕೊಳ್ಳೋಣ. ಫಸ್ಟು ಕಾಣಿಸ್ತಿದೆ ಅಲ್ವಾ, ಚಿಕನ್ ಜಾಸ್ತಿ ಗ್ರೈಂಡ್ ಮಾಡೋಕ್ಕೆ ಹೋಗ್ಬೇಡಿ, ಯಾಕಂದರೆ ಚಿಕನ್ ಸಾಫ್ಟಾಗಿರುತ್ತಲ್ವ. ಸ್ವಲ್ಪ ಮಾಡಿ, 1-2 ರೌಂಡ್ ಹಾಕಿದ್ರೆ ಸಾಕಾಗುತ್ತೆ ಅದಕ್ಕೆ.
ಫ್ರೆಂಡ್ಸ್, ನೀವು ಹೀಗೆ ಮಾಡೋದಾ ನಿಮ್ಮ ಮನೆಯಲ್ಲಿ? ಹೀಗೆ ಮಾಡೋದಾದರೆ ಕಮೆಂಟ್ ಮಾಡಿ. ಫ್ರೆಂಡ್ಸ್, ಇದು ಉಂಡೆ ಇಡೋ ಮುಂಚಿತೆಗೆ ಒಂದು ಪ್ಲೇಟ್ಗೆ ಆಯಿಲ್ ಹಾಕ್ಕೊಳ್ಳಿ ಫಸ್ಟು, ಇಲ್ಲಾಂದರೆ ಅಂಟ್ಕೊಬಿಡುತ್ತೆ. ಆಯಿಲ್ ಹಾಕ್ಕೊಂಡು ಇಟ್ಕೊಳ್ಳಿ, ಆವಾಗ ಅಂಟ್ಕೊಳ್ಳಲ್ಲ. ಫ್ರೆಂಡ್ಸ್, ಫೈನಲಿ ಉಂಡೆ ರೆಡಿ ಮಾಡ್ಕೊಂಡಿದ್ದೀನಿ, ನೋಡ್ತಿದ್ದೀರಾ ಅಲ್ವಾ? ಇವಾಗ ಇದನ್ನು ಫ್ರೈ ಮಾಡೋಣ ಬನ್ನಿ. ಫಸ್ಟು ಇದಕ್ಕೆ ಗ್ರೇವಿ ಬೇಕಲ್ವಾ? ಗ್ರೇವಿಗೆ ಒಗ್ಗರಣೆ ಹಾಕ್ಕೊಬಿಡೋಣ. ಫ್ರೆಂಡ್ಸ್, ಮೊದಲಿಗೆ ಗ್ರೇವಿ ಇಟ್ಕೊಬಿಡೋಣ. ಸ್ವಲ್ಪ ಆಯಿಲ್ ಹಾಕೋಣ. ಹೈಲೈಟ್ ಆಗಲಿ. ಸ್ವಲ್ಪ ಆನಿಯನ್ ಹಾಕೋತೀನಿ ಒಗ್ಗರಣೆಗೆ. ಎಷ್ಟು ಆಫ್ ಮಸಾಲೆ ಇಟ್ಕೊಂಡಿದ್ದೀನಲ್ಲ ಫ್ರೆಂಡ್ಸ್, ಇವಾಗ ಗರಂ ಮಸಾಲ ಹಾಕ್ತಾಯಿದ್ದೀನಿ, ಚಿಕನ್ ಮಸಾಲ ಇವಾಗ ನೋಡ್ತಿದ್ದೀರಲ್ವಾ, ಈ ಥರ ಆಗಿದೆ. ಇದಕ್ಕೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡೋಣ. ಇದು ಕುದೀತಿದೆ. ನೆಕ್ಸ್ಟು ಕೈ ಮಾಡಿ ಒಗ್ಗರಣೆ ಹಾಕೊಂಡ್ಬಿಡೋಣ. ಇದು ಚೆನ್ನಾಗಿ ಕುದಿಬೇಕು. ಇದು ಸ್ಮೆಲ್ಲೆಲ್ಲ ಹೋಗಬೇಕು, ಹಸಿ ಸ್ಮೆಲ್ ಇರುತ್ತಲ್ವ, ಮಾಡಿ ಚೆನ್ನಾಗಿ ಕುದಿಬೇಕು. ಇದನ್ನು ಸೈಡಿಗೆ ಇಟ್ಬಿಟ್ಟು ಇವಾಗ ನೆಕ್ಸ್ಟ್ ಕೈ ಮಾಡಿ ಒಗ್ಗರಣೆ ಹಾಕೊಂಡ್ಬಿಡೋಣ. ಇಟ್ಕೊಂಡು ಆಯಿಲ್ ಹಾಕೋತಾ ಇದ್ದೀನಿ. ಆಯಿಲ್ ಹೀಟ್ ಆಗಲಿ.
ಫ್ರೆಂಡ್ಸ್, ಬೇಕಿದ್ರೆ ಗ್ರೇವಿ ಮಾಡ್ಕೊಂಡು ಇರ್ತೀವಲ್ವಾ, ಗ್ರೇವಿ ಒಳಗೆ ಡೈರೆಕ್ಟಾಗಿ ಬಿಡ್ಬೋದು. ಈಗ ಸಾಂಬಾರು ಬೇಕಂದ್ರೂ ಅದು ಪನ್ನೀರ್ ಹಾಕ್ಬಿಟ್ಟು ಜಾಸ್ತಿ ಮಾಡ್ಕೊಂಡು ಸಾಂಬಾರು ಈ ಥರ ಒಗ್ಗರಣೆ ಮಾಡಿದ್ರೆ ಸ್ವಲ್ಪ ಟೇಸ್ಟ್ ಇರುತ್ತೆ ಅಂತ ಈ ಥರ ಒಗ್ಗರಣೆ ಮಾಡಿ ಎಣ್ಣೆ ಕರಿಬಿಟ್ಟು ಸ್ವಲ್ಪ ಫ್ರೈ ಮಾಡಿ ಹಾಕ್ಬೇಕಿದ್ರೆ ಡೈರೆಕ್ಟಾಗಿ ಗ್ರೇವಿ ಒಳಗಡೆ ಹಾಕ್ತೀವಿ ಅಂತ ಹಾಕ್ಬೋದು, ಒಡೆಯಲ್ಲ. ಯಾಕಂದರೆ ಎಗ್ ಹಾಕಿರ್ತೀವಲ್ವಾ, ಅದು ಒಡೆಯಲ್ಲ. ಫ್ರೈ ಆಗ್ತಾ ಇದೆಯಲ್ವಾ, ಒಂದು ಫ್ರೈ ಆಗಿದೆ. ಆಮೇಲೆ ಏನು ಫ್ರೈ ಮಾಡ್ಕೊಂಡಿದ್ರು ಅದನ್ನು ಇದರೊಳಗೆ ಹಾಕೋಣ. ಇವಾಗ ಹೀಗೆ ಫ್ರೈ ಆಗ್ತಿದ್ದೀವಿ, ಎಣ್ಣೆದಲ್ಲಿ ಚೆನ್ನಾಗಿ ಫ್ರೈ ಆಗಿ ಹೊಡೆಯಲ್ಲ. ಒಂದು 5 ಮಿನಿಟ್ಸ್ 5 to 10 ಮಿನಿಟ್ಸ್ ಇರುತ್ತೆ. అది వెళ్తుంది కబర్ ಫ್ರೆಂಡ್ಸ್, ಇವಾಗ ಗ್ರೇವಿ ರೆಡಿ ಮಾಡ್ಕೊಂಡಿರೋದನ್ನ ಒಳಗಡೆ ಹಾಕಿದ್ದೀನಿ. ಹಾಕ್ಬಿಟ್ಟು ಹಿಂಗೆ ತಿರ್ಗಕ್ಕೆ ಹೋಗ್ಬೇಡಿ, ಹೊಡೆದೋಗುತ್ತೆ. ನಾವು ಅದನ್ನ ಟಚ್ಚೇ ಮಾಡಬಾರ್ದು. ಅದು ಸ್ಪೂನ್ ಏನು ಹಾಕಕ್ಕೆ ಹೋಗ್ಬೇಡಿ, ಜಸ್ಟ್ ತೆಗೆದು ಒಳಗಡೆ ಹಾಕಿ ಅಷ್ಟೇ. ಆಮೇಲೆ ಇದು ಫುಲ್ ಕುದೀತಾ ಇರುತ್ತಲ್ಲ, ಅವಾಗ ಆಗಬೇಕಾದ್ರೆ ತೆಗಿಬೋದು ಅದನ್ನು. ನೋಡಿ, ಅದನ್ನು ಗ್ರೇವಿ ಥರ ಮಾಡ್ಕೊಂಡಿರೋದು ಒಳಗಡೆ ಹಾಕಿದ ತಕ್ಷಣ ಎಲ್ಲ ಮೇಲೆ ಬಂದಿದ್ದಾವೆ, ಗೊತ್ತಾಗಿದೆ ಅಲ್ವಾ? ಇವಾಗ ಇದನ್ನು ಬಿಡೋಣ, ಇದು ಕುದಿಯೋದಕ್ಕೆ ಒಂದು 10 ಮಿನಿಟ್ಸ್ ಆಗುತ್ತೆ. ಕ್ಲೋಸ್ ಮಾಡೋಣ, ಕುದೀತಾ ಇರಲಿ. ಫ್ರೆಂಡ್ಸ್, ರೆಡಿ ಮಾಡಿ ನೋಡಿ. ಇವಾಗ ಹೊಂದ್ಕೊಂಡಿರುತ್ತೆ, ಸ್ಪೂನ್ ತೊಗೊಂಡು ಮಿಕ್ಸಿ ರೆಡಿ ಇದೆ. ಇವಾಗ ಹೋಗಿ ಸರ್ವ್ ಮಾಡೋಣ. ಫ್ರೆಂಡ್ಸ್, ನೋಡ್ತೀರಾ ಅಲ್ವಾ, ಕೈಮಾ ರೆಡಿ ಇದೆ. ಚಿಕನ್ ಕೈಮಾ ನೀವು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ಹಾಗೆ ಇದು ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಚಪಾತಿ, ಮುದ್ದೆ, ರೈಸ್, ದೋಸೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ಗಳು. ತುಂಬ ಟೇಸ್ಟಿಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಟ್ರೈ ಮಾಡಿ ಫ್ರೆಂಡ್ಸ್, ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಂದು ಯೂಟ್ಯೂಬ್ ಚಾನಲ್ ನೇಮ್ ನಂದು ನಿತ್ಯಶ್ರೀ ಹೋಮ್ ಫ್ಲೇವರ್. ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.